ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಂದರೆ ಫಸ್ಟ್ PUC ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರ್ 1. ಇದು ಫಸ್ಟ್ PUC ಆರ್ಟ್ಸ್ ಕಾಮರ್ಸ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್. ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಇದು ಇಂಗ್ಲೀಷ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇಲ್ಲಿ 3 ಅವರ್ಸ್ ಟೈಮ್ ಇರುತ್ತೆ ಸಮಯಗಳು. ಹಾಗೆ ಮಾರ್ಕಸ್ ಅಂದರೆ 80 ಅಂಕಗಳನ್ನು ಹೊಂದಿರುತ್ತೆ. ಇಲ್ಲಿ ಈಗ ಕ್ವಶನ್ ಪೇಪರನ್ನು ನೋಡ್ಕೋತ ಹೋಗೋಣ. ಇಲ್ಲಿ ಕ್ವಶನ್ ಪೇಪರು MCQ 10 ಅಂಕದ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಒಂದೊಂದು ಆನ್ಸರನ್ನು ನೀವು ಸರಿಯಾಗಿ ನೋಡ್ಕೊಂಡು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮ್ಯಾಚ್ ದ ಫಾಲೋವಿಂಗ್ ಸಹ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಬಿಟ್ಟ ಸ್ಥಳೀಯರು ಸಹ ಇರುತ್ತೆ. ಹಾಗೆ ಇವು MCQ ಆಗಿರೋದ್ರಿಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೊಂದು MCQ ಒಂದೊಂದು ಪಾಠದಿಂದ ಕೊಟ್ಟಿರುತ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಸರಿಯಾಗಿ ನೀವು MCQವನ್ನು ಬರೀಬೇಕಾಗುತ್ತೆ. ABCD ಅಂತ ಆಪ್ಷನ್ಸನ್ನು ಕೊಟ್ಟಿರುತ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿದೆ. 10 MCQವನ್ನು ಹೊಂದಿರುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಮುಂದೆ 2 ಅಂಕದ ಆರ್ಟಿಕಲ್ಸನ್ನು ಕೊಟ್ಟಿರ್ತಾರೆ. 2 ಅಂಕದ ಆರ್ಟಿಕಲ್ಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ಬ್ರೆಕೆಟ್ನಲ್ಲಿ ಆ್ಯಂಡ್ ದ ಅಂತ ಕೊಟ್ಟಿರ್ತಾರೆ. ಫಾರ್ ಕೊಟ್ಟಿರ್ಬೋದು, ಎಸ್ ಕೊಟ್ಟಿರ್ಬೋದು, ಎ ಕೊಟ್ಟಿರ್ಬೋದು, ಆನ್ ಕೊಟ್ಟಿರ್ಬೋದು. ವೆರಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ 2 ಅಂಕಗಳನ್ನು ಪಡಿಬೇಕಾದ್ರೆ ಬ್ರೆಕೆಟ್ನಲ್ಲಿ ಮೂರು ಬಿಟ್ಟಸ್ಗಳನ್ನು ಕೊಟ್ಟಿರ್ತಾರೆ. ನೀವು ಸರಿಯಾಗಿ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಗ್ರಾಮರನ್ನು ನೋಡ್ಕೊಂಡ್ರೆ ಆರಾಮ್ ನೀವು ಪಾಸ್ ಸಿಕ್ಕಿರ. 80 ಅಂಕಕ್ಕೆ 50 ಅಂಕಗಳ ಆರಾಮ್ ಅಂಕಗಳನ್ನು ಪಡಿಬೋದು ನೀವು. ಹಾಗೆಯೇ ಪ್ರಪೋಸಿಷನ್ ಆ್ಯಂಡ್ ಅಪ್ಲಿಕೇಟಿವ್ ವೆರಿ 3 ಅಂಕಗಳನ್ನು ಕೊಟ್ಟಿರ್ತಾರೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೂರು ಅಂಕಗಳನ್ನು ಹೊಂದಿರುತ್ತೆ. ಹಾಗೆ ಬ್ರಿಕೆಟ್ ಸಹ ಕೊಟ್ಟಿರ್ತಾರೆ. ಟು ವಿತ್ ಫಾರ್ ಬಿಫೋರ್ ವೆರಿ ಇಂಪಾರ್ಟೆಂಟ್. ಈ ರೀತಿ ಕೊಟ್ಟಿರ್ತಾರೆ. ಹಾಗೆ ಆ್ಯನ್ ಎಸ್ ದ ಸಹ ಕೊಟ್ಟಿರ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಜಸ್ಟ್ ಪಾಸ್ ಆಗಲು ವೆರಿ ಅನುಕೂಲ ಆದಂಥ ಗ್ರಾಮರ್ನ ನೀಡಿರ್ತಾರೆ. ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಸಮಯಗಳು 3 ಗಂಟೆ ಕಾಲಾವಕಾಶ ನೀಡಿರ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿದೆ. ಈ ಕ್ವಶನ್ ಪೇಪರ್ನಲ್ಲಿ ವೆರಿ ಗ್ರಾಮರನ್ನು ನೀವು ಟಚ್ ಮಾಡಿದ್ರೆ ಸಾಕು, ಆರಾಮ್ ನೀವು ಪಾಸ್ ಹಾಕಿರ. ಹಾಗೆಯೇ ಈ ರೀತಿ ಮ್ಯಾಚ್ ದ ಫಾಲೋವಿಂಗ್ ಸಹ ಕೊಟ್ಟಿರ್ತಾರೆ. ಇಲ್ಲಿ 5 ಅಂಕಗಳನ್ನು ಕೊಟ್ಟಿರುತ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಎ ಕಾಲಮ್ ಮತ್ತು ಬಿ ಕಾಲಮ್ನ ನೀಡಿರ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸರಿಯಾಗಿ ಉತ್ತರಗಳನ್ನು ನೀವು ಬರೀಬೇಕಾಗುತ್ತೆ. 1, 2, 3 ಅಂತ ಕೊಡ್ತಾರೆ. ಇಲ್ಲಿ ಪ್ರಶ್ನೆಗಳನ್ನು ನೀಡಿರ್ತಾರೆ. ವೆರಿ ಇಂಪಾರ್ಟೆಂಟ್. ನೀವು ಸರಿಯಾಗಿ ಬರೆದರೆ ಆರಾಮ್ 5 ಅಂಕಗಳನ್ನು ಪಡೆಯಬಹುದು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು. ಹಾಗೆ ಇದೇ ರೀತಿ ಹೊಸ ಕ್ವಶನ್ ಪೇಪರ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕ್ವಶನ್ ಪೇಪರ್ಗೆ ಹೋಗೋಣ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಪಾರ್ಟ್ ಬಿ ಒಳಗೆ ನೋಡೋಣ. ಪಾರ್ಟ್ ಬಿ ವೆರಿ ಇಂಪಾರ್ಟೆಂಟ್. ಪಾರ್ಟ್ ಬಿ ಏಕೆಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ 4 ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ. ಅಂದರೆ 1 ಅಥವಾ 2 ಅಂಕಗಳನ್ನು ಇರುತ್ತೆ. ಇಲ್ಲಿ 3 ಅಂದರೆ 3 ಪ್ರಶ್ನೆಗಳು ನೀವು ಬರೆದರೆ 2 ಅಂಕಗಳನ್ನು ತೊಗೋಬೋದು. ವೆರಿ ಇಂಪಾರ್ಟೆಂಟ್. 2 ಅಂಕಗಳನ್ನು ತೊಗೋಬೋದು. ಇಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ನೇಮ್ ದ 2 ಥಿಂಗ್ಸ್ ಅಂದರೆ ಕೊಟ್ಟಿರ್ತಾರೆ. ಅಂದರೆ ಸ್ಕೂಲ್ ಬಾಯ್ ಏನು ಮಾಡ್ತಾನೆ, ಇವನು ದಿನನಿತ್ಯದ ಏನು ಉದ್ಯೋಗ ಅಂತ ಕೇಳ್ತಾರೆ. ಶಾಲೆಗೆ ಹೋಗ್ತಾನೆ ಅಂತ ಬರಿಬೋದು. ಸ್ಕೂಲಲ್ಲಿ ಹೇಗಿರ್ತಾನೆ ಅಂತ ಬರಿಬೋದು. ಇದು ಪಾಠ ಸನ್ನಿ ಮಾರ್ನಿಂಗ್ ಪಾಠದಿಂದ ಬಂದಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಹೆಚ್ಚಾಗಿ ಕೇಳಿದ ಕ್ವಶನ್ ಪೇಪರ್ನಲ್ಲಿ ವೆರಿ ಇಂಪಾರ್ಟೆಂಟ್. ಹಾಗೆ ಇನ್ನೊಂದು ಕ್ವಶನ್ ಇಲ್ಲಿದೆ, ಸರಿಯಾಗಿ ನೀವು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಈ ರೀತಿ ಸಹ ಕೊಟ್ಟಿರುತ್ತಾರೆ. ಅಂದರೆ ಪಾಠದ ಹೆಸರನ್ನು ಕೊಟ್ಟು ನೀವು ಸರಿಯಾಗಿ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಥಿಂಕ್ ಮಾಡಿ ಬರೆಯಿದ್ರೆ ವೆರಿ ಇಂಪಾರ್ಟೆಂಟ್, ಯೂಸ್ಫುಲ್ ಆಗಿರುತ್ತೆ. ದ ಫಾರ್ಮ್ ದ ವೈಪ್ ಸಹ ಪಾಠವನ್ನು ನೀಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಕ್ವಶನ್ ಆನ್ಸರ್ದವೆ ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ.
ವೆರಿ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆಗಳು. ಇಲ್ಲಿ 4 ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ. 4 ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ. ಇಲ್ಲಿ ಸೇಮ್ ಆ್ಯಸ್ ಈ ರೀತಿ ಸ್ಟೋರಿ ಬಗ್ಗೆ ಬರೀಬೇಕಾಗುತ್ತೆ. ಮಾರಾ ನೆರೇಟರ್ ಅಂತ ವೆರಿ ಇಂಪಾರ್ಟೆಂಟ್. ಇಲ್ಲಿಯೂ ಸಹ 4 ಪ್ರಶ್ನೆಗಳನ್ನು ಬರೆದರೆ 3 ಅಂಕಗಳನ್ನು ಕೊಡುತ್ತಾರೆ. ಅಂದರೆ ಒಂದು ಪ್ರಶ್ನೆಗೆ 3 ಮಾರ್ಕ್ಸ್ಗಳು ಇರುತ್ತೆ. ಹಾಗೆ 12 ಅಂಕಗಳನ್ನು ನೀವು ತಗೋಬೋದು. ವೆರಿ ಇಂಪಾರ್ಟೆಂಟ್. 4 ಅಂಕಕ್ಕೆ ದೀಡ್ ಪೇಜ್ ಬರೆದರೆ ಸಾಕು, ಆರಾಮ್ ನೀವು ಪಾಸ್ ಆಗ್ತೀರಾ. 3 ಅಂಕಕ್ಕೆ ದೀಡ್ ಪೇಜ್ ಬರೀರಿ, 4 ಅಂಕಕ್ಕೆ 2 ಪೇಜ್ ಬರೆದರೆ ಸಾಕು, ಆರಾಮ್ ನೀವು ಪಾಸ್ ಆಗ್ತೀರಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ವೆರಿ ಇಂಪಾರ್ಟೆಂಟ್. ಹಾಗೆ ಇಲ್ಲಿ ಇಪ್ ಅಂದರೆ ಪಾಠದ ಹೆಸರನ್ನು ಕೊಟ್ಟಿರ್ತಾರೆ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ಗಳು. ವೆರಿ ಇಂಪಾರ್ಟೆಂಟ್. ಇಲ್ಲಿ 4 ಕ್ವಶನ್ ಬರೆದರೆ ಸಾಕು, ನೀವು ಆರಾಮ್ ಪಾಸ್ ಆಗ್ತೀರಾ. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆಗಳು ಎನಿ ತ್ರೀ ಅಂದರೆ 3 ಪ್ರಶ್ನೆಗಳು ಬರೆದರೆ ಸಾಕು, ನೀವು ಆರಾಮ್ ಪಾಸ್ ಸಿಕ್ಕಿರ. ಇಲ್ಲಿ 3 ಪ್ರಶ್ನೆಗಳು ಬರೆದರೆ 4 ಅಂಕಗಳನ್ನು ಕೊಟ್ಟಿರುತ್ತಾರೆ. ಅಂದರೆ ಒಂದೇ ಪ್ರಶ್ನೆಗೆ 4 ಅಂಕಗಳು, ಟೋಟಲಾಗಿ 12 ಅಂಕಗಳನ್ನು ತಗೋಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ಇದು ಪಾರ್ಟ್ ಬಿ ಒಳಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ನೀವು ಸರಿಯಾಗಿ ಪಾಠಗಳನ್ನು ನೋಡ್ಕೋಬೇಕಾಗುತ್ತೆ. ಹಾಗೆ ಸಮರಿ ಬರಿ ಅಂತೂ ಕೊಟ್ಟಿರ್ತಾರೆ, ಸಮರಿ ಬರಿಬೇಕಾಗುತ್ತೆ. ಈ ವೆರಿ ಇಂಪಾರ್ಟೆಂಟ್ ಆಗಿದೆ ಕ್ವಶನ್ ಆ್ಯಂಡ್ ಆನ್ಸರ್ಸ್. ವೆರಿ ಇಂಪಾರ್ಟೆಂಟ್. ನೋಡಿ, ಈ ರೀತಿ ಹೆಸರನ್ನು ಕೊಟ್ಟಿರ್ತಾರೆ, ಯೂನಿಟ್ ಹೆಸರು. ನೀವು ವೆರಿ ಇಂಪಾರ್ಟೆಂಟ್ ಆಗಿ ಬರೀಬೇಕಾಗುತ್ತೆ. ಪಾರ್ಟ್ ಸಿಗೆ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪಾರ್ಟ್ ಸಿ. ಪಾರ್ಟ್ ಸಿ ಒಳಗೆ ಈ ರೀತಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸಿ. ಇದು ಗ್ರಾಮರ್ ಥರನೇ ಇರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಟಾಪಿಕ್ ಕೊಟ್ಟಿರ್ತಾರೆ. ಒಂದು ಟಾಪಿಕ್ ಕೊಟ್ಟು ಸರಿಯಾಗಿ ನೀವು ಬರೀಬೇಕಾಗುತ್ತೆ. ಒಂದು ಟಾಪಿಕ್ ಕೊಟ್ಟಿರ್ತಾರೆ. ಇಲ್ಲಿ 9 ಅಂಕಗಳನ್ನು ತಗೋವಂಥ 1 ಅಂಕದ ಪ್ರಶ್ನೆಗಳಿರುತ್ತೆ. ವೆರಿ ಇಂಪಾರ್ಟೆಂಟ್. ಈ ರೀತಿ ವೆರಿ ಇಂಪಾರ್ಟೆಂಟ್ 9 ಅಂಕಗಳನ್ನು ಹೊಂದಿರ್ತಾರೆ. ಇಲ್ಲಿ ಏನಂದರೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಈ ರೀತಿ ಕೊಟ್ಟಿರುತ್ತಾರೆ. ಈ ರೀತಿ ಯೂನಿಟ್ ಕೊಟ್ಟಿರ್ತಾರೆ, ಒಂದು ಸ್ಟೋರಿ. ಅದನ್ನು ನೀವು ಸರಿಯಾಗಿ ಓದಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಈ ಸ್ಟೋರಿ ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಇಲ್ಲಿ ಕ್ವಶನ್ ಕೊಟ್ಟಿರ್ತಾರೆ ನೋಡಿ, ಸರಿಯಾಗಿ ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ. ನೀವು ಒಂದೊಂದನ್ನು ಸರಿಯಾಗಿ ಬರೆದರೆ ಸಾಕು, ಆರಾಮ್ ನೀವು 9 ಅಂಕಗಳನ್ನು ಪಡಿಬೋದು. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈ ರೀತಿ ಬಿಟ್ಟ ಸ್ಥಳ ಕೊಟ್ಟಿರ್ತಾರೆ. ಈ 2 ಆಪ್ಷನ್ಸ್ಗಳ ಕೊಟ್ಟಿರ್ತಾರೆ, 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿ ಹೊಂದುವಂಥ ಪ್ರಶ್ನೆ ನೀವು ಬರೀಬೇಕಾಗುತ್ತೆ, ಅಂದರೆ ಉತ್ತರ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಈ ರೀತಿ ಕೊಟ್ಟಿರ್ತಾರೆ. ಹಾಗೆ ಪ್ರಿಫಿಕ್ಸ್ ಅಂದ್ರೆ ಕೊಟ್ಟಿರ್ತಾರೆ. ಪ್ರಿಫಿಕ್ಸ್ ವೆರಿ ಇಂಪಾರ್ಟೆಂಟ್, ಗ್ರಾಮರ್ ಥರ ಇರುತ್ತೆ. ಪ್ರಿಫಿಕ್ಸ್ ಇಲ್ಲಿದೆ. ಪ್ರಿಫಿಕ್ಸ್ ಈ ಸ್ಟೂಡೆಂಟೆಡ್ ಅಂದರೆ ನೀವು ಪ್ರಿಫಿಕ್ಸ್ ಮಾಡಿ ಬರೀಬೇಕಾಗುತ್ತೆ. ಅಂದರೆ ಎನೋನಿಮ್ಸ್ ಅಂದರೆ ಬರೀಬೇಕಾಗುತ್ತೆ. ಸಮಾನಾರ್ಥಕ ಪದ ಅನ್ನು ಕರೀತಾರೆ ಪ್ರಿಫಿಕ್ಸ್. ವೆರಿ ಇಂಪಾರ್ಟೆಂಟ್. ಪ್ರಿಫಿಕ್ಸ್ ಅಂದರೆ ಇನ್ನು ಸರಿಯಾಗಿ ಹೇಳಬೇಕಾದ್ರೆ, ಪ್ರಿಫಿಕ್ಸ್ ಅಂದರೆ ಈ ಯಾನ್ ಅಂದರೆ ಯಾನ್ ಅಂಡರ್ಸ್ಟ್ಯಾಂಡಿಂಗ್, ರಿಯಲ್ ಅಂಡರ್ಸ್ಟ್ಯಾಂಡಿಂಗ್, ಇನ್ ಅಂಡರ್ಸ್ಟ್ಯಾಂಡೆಡ್. ಈ ರೀತಿ ಫಸ್ಟಿಗೆ ಮೊದಲನೇದಾಗಿ ಅನ್ ಅಂತ ಬರಿಬೋದು, ರೆನ್ ಅಂತ ಬರಿಬೋದು, ಇನ್ ಅಂತ ಬರೀಬೇಕು. ಈ ರೀತಿ ಬರೆದರೆ ನೀವು ಆರಾಮ್ 1 ಅಂಕನ ಪಡಿಬೋದು. ಅದೇ ಎಟೋನಿಮ್ಸ್. ವೆರಿ ಇಂಪಾರ್ಟೆಂಟ್. ಹಾಗೆ ಪಾರ್ಟ್ ಡಿಗೆ ಹೋಗೋಣ. ಪಾರ್ಟ್ ಡಿಯಲ್ಲಿ 4 ಅಂಕಗಳು ತಗೋವಂಥ ಪ್ರಶ್ನೆಗಳಿರುತ್ತವೆ. ಅಂದರೆ 4 ಅಂಕದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದೆ ಗ್ರಾಮರ್. ಪಾರ್ಟ್ ಡಿ ಒಳಗೆ 1 ಅಂಕದ ಒಂದೊಂದು ಅಂಕಗಳನ್ನು ತಗೋಬೋದು ನೀವು. ಈ ರೀತಿ ಬಿಟ್ಟ ಸ್ಥಳ ಕೊಟ್ಟಿರ್ತಾರೆ ಒಂದು ಸ್ಟೋರಿ ಒಳಗೆ, ಅದರಲ್ಲಿ ಇಲ್ಲಿ ಕೊಟ್ಟೇ ಇದ್ದಾರೆ. ಉತ್ತರಗಳನ್ನು ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಏನಂದರೆ ಹ್ಯಾವ್ ಬರುತ್ತೆ, ಫ್ಯಾಡ್ ಬರುತ್ತೆ, ಹ್ಯಾವ್ ಬರುತ್ತೆ. ಇದರಲ್ಲಿ ಸರಿಯಾಗಿ ಒಂದನ್ನು ನೀವು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್ ಪೇಪರ್. ವೆರಿ ಇಂಪಾರ್ಟೆಂಟ್. ಹಾಗೆ ಈ ಪ್ರಶ್ನೆಗೆ ಈ ಪಾರ್ಟ್ ಡಿ ಒಳಗೆ ಇಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ 6 ಅಂತಲೂ ಕೊಟ್ಟಿರ್ತಾರೆ. ಅಂದರೆ ಇದನ್ನು ಈ 4 ಅಂಕದ ಸ್ಟೋರಿನ ಬರೀಬೋದು, ಇದನ್ನು ಬರೀಬೋದು ಅಂತ ಕೊಟ್ಟಿರ್ತಾರೆ. 6 ಅಂದರೆ ಅಥವಾ ಅಂತ ಅರ್ಥ ಕೊಟ್ಟಿರ್ತಾರೆ. ವೆರಿ ಇಂಪಾರ್ಟೆಂಟ್.
ಇಲ್ಲಿ ಏನಂದರೆ 4 ಅಂಕದ ಈ ರೀತಿ ಬೇರೆ ಬೇರೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಸ್ಟೇಟೇಬಲ್ ಆ್ಯಂಡ್ ವರ್ಮ್ನ ಚೇಂಜ್ ಮಾಡಬೇಕಾಗುತ್ತೆ. ಈ ಶಿಟ್ ಇದ್ದಿದ್ದ ಏನಾಗುತ್ತೆ ಅಂತ ಬರೀಬೇಕಾಗುತ್ತೆ. ಈ ಕಮ್ ಇದೇನಾಗುತ್ತೆ, ಹಾಗೆ ಇಂಜಸ್ಟ್ ಇದೇನಾಗುತ್ತೆ, ಬಿ ಪ್ಲಸ್ ವೇಟ್ ಇದು ಏನಾಗುತ್ತೆ. ವೆರಿ ಇಂಪಾರ್ಟೆಂಟ್. ನೀವು ಸರಿಯಾಗಿ ಬರೆದ್ರೆ 4ಕ್ಕೆ 4 ಅಂಕಗಳನ್ನ ಆರಾಮ್ ತೊಗೋಬೋದು. ಆರಾಮ್ ಗ್ರಾಮರ್ ಟಚ್ ಮಾಡಿದರೆ 50 ಅಂಕಗಳನ್ನ ನೀವು ತೊಗೋಬೋದು. ಇನ್ನು ವೆರಿ ಇಂಪಾರ್ಟೆಂಟ್ ಆದಂಥ 1 ಅಂಕದ ಪ್ರಶ್ನೆಗಳು ಇವು. 1 ಅಂಕದ ಪ್ರಶ್ನೆಗಳು ಅಂದರೆ 6 ಅಂತ ಕೊಟ್ಟಿರ್ತಾರೆ. ಇಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಕಾಲಮ್ನ ಕೊಟ್ಟಿರ್ತಾರೆ, ಅಂದರೆ ಅಂಡರ್ ಮಾರ್ಕ್ ಅಂತ ಕೊಟ್ಟಿರ್ತಾರೆ. ಈ ಮಾರ್ಕ್ನ ಈ ಒಟ್ಟು ಸೆಂಟೆನ್ಸ್ನ ಸರಿಯಾಗಿ ನೀವು ಬರೀಬೇಕಾಗುತ್ತೆ. ಯೂಸ್ಫುಲ್ ಆಗಿ ಒಂದು ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ. ಫಸ್ಟ್ನೇದಾಗಿ ಸಿ ಆಗುತ್ತೆ. ಈ ರೀತಿ ವೆರಿ ಇಂಪಾರ್ಟೆಂಟ್ ಒಂದು ಸೆಂಟೆನ್ಸನ್ನು ಮಾಡಬೇಕಿದೆ. ವೆರಿ ಇಂಪಾರ್ಟೆಂಟ್. ಇದನ್ನು ಒಂದೊಂದು ಗೆರೆ ಹಾಕಿ ನೀವು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಸೇಮ್ 1 ಅಂಕಗಳನ್ನ ಆರಾಮ್ ನೀವು ಪಡೆಯಬಹುದು. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆಗಳು ಈ ರೀತಿ ಇರುತ್ತೆ, ಸರಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆಗಳೇ ಇಲ್ಲಿ 4 ಅಂಕಗಳನ್ನು ಹೊಂದುವಂಥ ಒಂದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅಂದರೆ ಒಂದು ಸ್ಟೋರಿ, ಅಂದರೆ ನಿಮ್ಮ ಯೂನಿಟ್ನಲ್ಲಿ ನಿಮ್ಮ ಯೂನಿಟ್ನ ಒಂದು ಪಾಠವನ್ನು ತೆಗೆದುಕೊಂಡು ಈ ರೀತಿ ಕ್ವಶನ್ಗಳನ್ನು ಹಾಕಿರ್ತಾರೆ. ಅದಕ್ಕೆ ನೀವು ಸರಿ ಹೊಂದುವಂತಹ ಕ್ವಶನ್ಗಳನ್ನು ಬರೀಬೇಕಾಗುತ್ತೆ. ಪ್ರಶ್ನೆಗಳನ್ನು ಬರೀಬೇಕು. ಪ್ರಶ್ನೆ ಅವರು ಕೊಟ್ಟಿರ್ತಾರೆ, ಉತ್ತರಗಳನ್ನು ಬರೀಬೇಕಾಗುತ್ತೆ. ಹೀಗೆ 6 ಅಂತಲೂ ಕೊಟ್ಟಿದ್ದಾರೆ. ಅಂದರೆ ಮತ್ತೆ ಕೆಳಗೆ ಹೊಸ ಪ್ರಶ್ನೆಗಳನ್ನು ಇರುತ್ತವೆ, ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಇಲ್ಲಿ 4 ಅಂಕ ಅಂತ ಇದು ಸೇಮ್ 6 ಅಂತ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ 1, 2, 3 ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆಗಳು. ಇದು ವೆರಿ ಇಂಪಾರ್ಟೆಂಟ್ ಗ್ರಾಮರ್. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕ್ವಶನಲ್ಲಿ ಡೂ ಅಂತ ಕೇಳಿದ್ದಾರೆ. ಇಲ್ಲಿ ಡೂ ಯಾವ ಸೆಂಟೆನ್ಸ್ಗೆ ಹೊಂದುತ್ತೆ ಅಂತ ಕೇಳಿದ್ದಾರೆ. ಈ ಡೂ, ಡಿಡ್, ಡಿಡಂಟ್ ಇಲ್ಲಿ ಯಾವ ರೀತಿ ಹೊಂದುತ್ತೆ ಅಂತ ಕೇಳಿದ್ದಾರೆ. ಚೇಂಜ್ ಮಾಡಿದ್ದಾರೆ ನೋಡಿ. ಚೇಂಜ್ ದ ಇಂಟು ಕ್ವಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ ದ ಆಫ್ ಡೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿ ಹೊಂದುವಂತ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ಎರಡನೇ ಪ್ರಶ್ನೆಗೆ ಏನೆಂದರೆ ಫ್ರೇಮ್ ದ ಕ್ವಶನ್ ಅಂತ ಕೇಳಿದ್ದಾರೆ. ಫ್ರೇಮ್ ದ ಕ್ವಶನ್ ಅಂದರೆ ಒಂದು ಸೆಂಟೆನ್ಸ್ನ ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಇಲ್ಲಿ ಆನ್ಸರ್ನ ಒಂದು ವರ್ಡ್ನ ಚೇಂಜ್ ಮಾಡಿ ಸರಿಯಾಗಿ ಬರೀಬೇಕಾಗುತ್ತೆ. ಈ ವರ್ಡ್ ಆಗಿರ್ಬೋದು, ಯಾವುದೋ ಒಂದು ವರ್ಡ್ನ ಸರಿಯಾಗಿ ನೀವು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆ ನೋಡಬೇಕಾದ್ರೆ ಇಲ್ಲಿ ಮುಂದಿನ ಪ್ರಶ್ನೆ ಥರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕಂದ್ರೆ ಯಾಸ್ ಟೂಟೇಬಲ್ ಕ್ವಶನ್ ಟ್ಯಾಗ್ ಟು ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಎ ಮತ್ತು ಬಿ ಅಂತ ಕ್ವಶನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸರಿಯಾಗಿ ಹೊಂದುವಂಥ ಆನ್ಸರ್ನ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಫಿಕ್ಸ್ 50 ಅಂಕಗಳು ಅಂತ ಕ್ವಶನ್ ಪೇಪರ್ ಇದು. ನೀವು ಸರಿಯಾಗಿ ಬರೆದರೆ ಸಾಕು. ರಾಮ್ 80ಕ್ಕೆ 50 ಅಂಕಗಳು ತೊಗೊಂಡು ಪಾಸ್ ಹಾಕಿರ. ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಮುಂದಿನ ಪ್ರಶ್ನೆ ಏನಂದರೆ ಇಲ್ಲಿ ಈ ರೀತಿ ಕಾಲಮ್ನ ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ 3 ಅಂಕಗಳನ್ನು ತಗೊವಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಪೇಪರ್ ಇದು. ಇಲ್ಲಿ ಹೆಸರನ್ನ ಕೊಟ್ಟಿರ್ತಾರೆ, ನಿಮ್ಮ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಹಾಗೆ ಈ ರೀತಿ ಪ್ಲೇಸನ್ನು ಕೊಟ್ಟಿರ್ತಾರೆ. ಅಂದರೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಒಂದು ಊರಿನ ಹೆಸರಾಗಿರ್ಬೋದು, ಯಾವ ಊರಿಗೆ. ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಬ್ಯಾಂಕಿಂಗ್ ಟೆಲ್ ದ 50 ಅಂದರೆ ಜಾಬ್ ಅಪ್ಲಿಕೇಶನ್ ಇದ್ದಂಗೆ ಇದು. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ವೆರಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಏನು ಮಾಡಬೇಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಅಂತ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಈ ರೀತಿ ಕೊಟ್ಟಿದ್ದಾರಲ್ವ, ಈ ರೀತಿ ಕೊಟ್ಟಿದ್ದಾಗೆ ಕೆಳಗೆ ಕ್ವಶನ್ಗಳನ್ನು ಸಹ ಕೊಟ್ಟಿರ್ತಾರೆ. ಕ್ವಶನ್ಗಳು ಇಲ್ಲಿ 3 ಅಂಕಗಳು ತಗೊಂಥ ಕ್ವಶನ್ ಇರುತ್ತೆ. ಅಂದರೆ ಇಲ್ಲಿ ಕ್ವಶನ್ನ ಓದಿ ನೀವು ಸರಿಯಾಗಿ ಇಲ್ಲಿ ಆನ್ಸರ್ಗಳನ್ನ ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ವೆರಿ ಇಂಪಾರ್ಟೆಂಟ್. 3 ಅಂಕಗಳನ್ನು ಆರಾಮ್ ನೀವು ತೊಗೋಬೋದು. ಈ ಕ್ವಶನ್ ಯಾವುದು ಸರಿಯಾಗಿ ಓದ್ಕೊಂಡ್ರೆ ಇಲ್ಲಿ ಉತ್ತರಗಳಿರುತ್ತೆ. ಇದಾಗಿರ್ಬೋದು ಉತ್ತರಗಳನ್ನು ನೀವು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದೆ 6 ಅಂತ ಕೊಟ್ಟಿರ್ತಾರೆ. 6 ಅಂತಲೂ ಕೊಟ್ಟಿರ್ತಾರೆ. ಇಲ್ಲಿ ಸರಿಯಾಗಿ ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ. ಹೆಚ್ಚಾಗಿ ಈ ಪ್ರಶ್ನೆಗೆ ನೀವು ಟ್ರ್ಯಾಕ್ ಮಾಡಿದರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೇಮ್ ಅದೇ ರೀತಿ ಒಂದು ಸ್ಟೋರಿ ಗತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪ್ರಶ್ನೆಗಳನ್ನು ಸಹ ಕೊಟ್ಟಿದ್ದಾರೆ. ನೀವು ಸರಿಯಾಗಿ ಬರೆದರೆ ಸಾಕು, ಆರಾಮ್ ಅಂಕಗಳನ್ನ ತೊಗೋಬೋದು. ಇಲ್ಲಿಯೂ 3 ಅಂಕಗಳನ್ನ ತೊಗೊಂಥ
ಪ್ರಶ್ನೆಗಳಿವೆ ಸರಿಯಾಗಿ ನೀವು ನೋಡ್ಕೊಂಡು ಬರೀಬೇಕಾಗುತ್ತೆ. 3 ಅಂಕಕ್ಕೆ 3 ಅಂಕಗಳನ್ನು ಆರಾಮ್ ನೀವು ಪಡೆಯಬಹುದು. ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್ ಪೇಪರ್. ನೀವು ಸರಿಯಾಗಿ ನೋಡ್ಕೊಂಡ್ರೆ ಸಾಕು, ಆರಾಮ್ ಪಾಸ್ ಸಿಕ್ಕಿರ. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆಯಲ್ಲಿ ನೋಡೋಣ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಂದು ಲೆಟರ್ನ ಬರಿ ಅಂತಾರೆ. ಲೆಟರ್ ಅಂದರೆ ಯಾವ ಲೆಟರ್ ಅಂದರೆ ಒಂದು ಲೆಟರ್ ಬರೆದ್ರೆ ಸಾಕು, ಆರಾಮ್ ನೀವು ಪಾಸ್ ಸಿಕ್ಕಿರ. ಇಲ್ಲಿ 5 ಅಂಕಗಳು ಅಂತ ಒಂದು ಲೆಟರ್ ಬರೆದ್ರೆ ಸಾಕು. ಅವರೇ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಪ್ರಿನ್ಸಿಪಾಲ್ಗೆ ಒಂದು ಲೆಟರ್ ಬರಿ ಅಂದರೆ UG ಕಾಲೇಜ್ ಬಾಯ್ಸ್ ಅಂತ ಕೊಟ್ಟಿದ್ದಾರೆ. ಅದು ಹೊಸಕೋಟೆ ಅಂತ ಅವರೇ ಕೊಟ್ಟಿದ್ದಾರೆ. ಊರು ಪ್ಲೇಸ್ ನೀವು ಸರಿಯಾಗಿ ಬರೆದ್ರೆ ಸಾಕು. ಕಂಟ್ರೋಲ್ ದ ಪ್ರೋಗ್ರಾಮಿಂಗ್, ಒಂದು ಪ್ರೋಗ್ರಾಮ್ ನಿಮ್ಮ ಕಾಲೇಜಿನಲ್ಲಿ ನಡೆಸ್ತಿದ್ದೀರಾ, ಅಲ್ಲಿ ಯೂನಿಟ್ ಮಾಡಲು ನೀವು ಯಾರು ಬೇಕಾದರೂ ಕರಿಬೋದು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್ ಪೇಪರ್ನ ಕ್ವಶನ್ ಆನ್ಸರ್. 5 ಅಂಕ ಅಂತ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ನೋಟ್ಸ್ ಮಾಡಬೇಕಂದ್ರೆ ಲೆಟರ್ ಸೂಡ್ ಅಂತ ಕೊಟ್ಟಿದ್ದಾರೆ. ಹಾಗೆ ಪಾಯಿಂಟ್ಗಳನ್ನು ಸರಿಯಾಗಿ ನೀವು ಬರೀಬೇಕು. ಹಾಗೆ ಡೇಟ್ ಆ್ಯಂಡ್ ಟೈಮ್, ಪ್ರೋಗ್ರಾಮ್ ಟೈಮ್ ಬರೀಬೇಕಾಗುತ್ತೆ, ಯೂನಿಟ್ಸ್ ಬರೀಬೇಕಾಗುತ್ತೆ. ಲಿಸ್ಟ್ ಆಫ್ ದ ಕಂಟ್ರೋಲ್ ಆ್ಯಕ್ಟಿವಿಟೀಸ್ ಸಹ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್ ಆಗಿರೋದರಿಂದ ಇಲ್ಲಿ ಒಂದು ಲೆಟರ್ ಬರೆದ್ರೆ ಸಾಕು, ನೀವು ಸರಿಯಾಗಿ ಓದಿದ್ರೆ ಸಾಕು. ನಿಮಗೆ ತಿಳಿಯುತ್ತೆ, ಆರಾಮ್ ಸರಿ ನೀವು ಬರೀತೀರಾ ಅಂತ. ಹಾಗೆ ಪಾರ್ಟ್ ಈ ಒಳಗೆ ನೋಡೋಣ. ಪಾರ್ಟ್ ಈ ಒಳಗೆ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಒಂದು ಲೆಟರ್ ಬರಿ ಅಂತ ಸೇಮ್ ಕೊಟ್ಟಿದ್ದಾರೆ. ಡೈಲಾಗ್ ರೈಟಿಂಗ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಡೈಲಾಗ್ ರೈಟಿಂಗ್ ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಡೈಲಾಗ್ ರೈಟಿಂಗ್ನ ನೀವು ಬರೀಬೇಕಾಗುತ್ತೆ. ಡೈಲಾಗ್ ರೈಟಿಂಗ್ ಅಂದರೆ ಒಂದು ಪ್ಯಾರಾಗತಿ ಮಾಡಿ ಬರೆಯಬೇಕಾಗುತ್ತೆ. ಇಲ್ಲಿ ಮಂಜುಳಾ ವಾಸ್ ದ ಗೋಟ್ ದ ಫಸ್ಟ್ ರ್ಯಾಂಕ್ ಇನ್ ನೀಟ್ ಎಕ್ಸಾಮ್ ಪಾಸ್. ಸಿ ಶೇರ್ ದ ಹರ್ ಎಂಜಾಯ್ ವಿತ್ ಹರ್ ಫ್ರೆಂಡ್ಸ್. ರಾಧಾ ಹ್ಯಾಸ್ ಗೋ ಟು ಸೆಕೆಂಡ್ ರ್ಯಾಂಕ್ ಇನ್ ದ ಕೆಸೆಟ್. ಇಲ್ಲಿ ಕೆಸೆಟ್ನ ಪಾಸ್ ಆಗಿದ್ದಾಳೆ. ಯಾರಂದರೆ ರಾಧಾ ಫ್ರೆಂಡ್ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ. ಮಂಜುಳಾ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ನೀಟ್ ಒಳಗೆ. ಇವರಿಬ್ಬರ ಬಗ್ಗೆ ಡೈಲಾಗ್ ರೈಟಿಂಗ್ನ ನೀವು ಬರೀಬೇಕಾಗುತ್ತೆ. ಈ ರೀತಿ 4 ಅಂಕಗಳನ್ನ ತೊಗೋಬೋದು. ವೆರಿ ಇಂಪಾರ್ಟೆಂಟ್, 4 ಅಂಕ ತೊಗೋಬೋದು. ಅಥವಾ ಇದು ಬೇಡವಾದರೆ ನಿಮಗೆ 6 ಅಂತ ಕೊಟ್ಟಿರ್ತಾರೆ. 6 ಅಂತ ಕೊಟ್ಟಿದ್ದಾಗ ಇಲ್ಲಿ ಮತ್ತೊಂದು ಇರುತ್ತೆ 4 ಅಂಕ ಅಂದರೆ ಸೇಮ್ ಅದೇ. ಏನಂದರೆ ಈ ರೀತಿ ಕೊಟ್ಟಿರ್ತಾರೆ. ಈ ರೀತಿ ಕೊಟ್ಟಿದ್ದಾರೆ ನೋಡಲ್ಲ. ಸಾನ್ವಿ, ಕಾವ್ಯ ಇವರಿಬ್ಬರ ಬಗ್ಗೆ ಒಂದು ಮಾತುಕತೆ ಇರುತ್ತೆ. ಅಪೋಸಿಂಗ್ ಮಾತುಕತೆ. ಇಲ್ಲಿ ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಏನು ಕೊಟ್ಟಿದ್ದಾರೆ ನೋಡಿ, ಪ್ರಶ್ನೆ ಸರಿಯಾಗಿ ನೀವು ಓದ್ಕೊಂಡು ಉತ್ತರಗಳನ್ನು ನೀವು ಬರೀಬೇಕಾಗುತ್ತೆ. ಅವರು ಸ್ಪೀಕ್ ಏನು, ನೀವು ಅವ್ರು ಏನಂದರು, ಇವರು ಏನಂದರು. ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಿಟ್ಟ ಸ್ಥಳದಂತೆ ಮಾರ್ಕ್ ಹಾಕಿದ್ದಾರೆ ಅಂದರೆ ಇಲ್ಲಿ ನೀವು ಬರೀಬೇಕಾಗುತ್ತೆ. ಕಡೆಗೇನು ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂದ್ರೆ ಸಹ ಬರೀಬೋದು. ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ 4ಕ್ಕೆ 4 ಅಂಕ ತೊಗೋಬೋದು. ಹಾಗೆ ಅಥವಾ ಅಂತಲೂ ಕೊಟ್ಟಿದ್ದಾರೆ, ಅಂದರೆ ಆರ್. ಮತ್ತೊಂದು ಪ್ರಶ್ನೆಗೆ ಆರ್ ಅಂತಲೂ ಸಹ ಕೊಟ್ಟಿದ್ದಾರೆ. ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಆರ್ ಅಂದರೆ ಇಲ್ಲಿ ಈ ರೀತಿ ಕೊಟ್ಟಿರುತ್ತಾರೆ. ವೆರಿ ಇಂಪಾರ್ಟೆಂಟ್. 4 ಅಂಕದ ಪ್ರಶ್ನೆ ಆಗಿರುತ್ತೆ. ಇದು ಟೋಟಲ್ ಆಗಿ 80 ಅಂಕಗಳನ್ನು ಹೊಂದಿರುತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ರೈಟ್ ಬರೀಬೇಕಾಗುತ್ತೆ. ಅಂದರೆ ಈ ರೀತಿ ಪ್ರಶ್ನೆ ಕೊಟ್ಟಾಗ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಶ್ನೆ ಏನಂದರೆ ಡೈಲಾಗ್ ಬಿಟ್ವೀನ್ ನೋಡಿದ ಹಾಗೇನೆ ಸೇಮ್ ಇದು ಒಂಥರ ಪ್ಯಾರಾ ಮಾಡಿ ನಾವು ಬರೀಬೇಕಾಗುತ್ತೆ. 1 ಪೇಜ್ ಬರೆದ್ರೆ ಸಾಕು, ಆರಾಮ್ 4 ಅಂಕನ ತೊಗೋಬೋದು ನೀವು. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಪೇಪರ್ ಇದು. ವೆರಿ ಯೂಸ್ಫುಲ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಿವೆ. ನೀವು ಸರಿಯಾಗಿ ಬರೆದರೆ ನಾವು ಹೇಳಿದಾಗೆ ಆರಾಮ್ ನೀವು 50 ಅಂಕಗಳು ತೊಗೊದು ಪಾಸ್ ಆಗ್ತೀರಾ. 80 ಅಬೋವ್ ಮಾಡ್ಬೋದು ಸ್ಕೋರ್ ಮಾಡೋರು. ವೆರಿ ಇಂಪಾರ್ಟೆಂಟ್. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ನಮ್ಮ ಹೊಸ ವಿಡಿಯೋಗಳನ್ನು ಇದೇ ಥರ ಹಾಕ್ತಾ ಇರ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.